ಬೆಳಕಿಗೆ ಆಗಮಿಸುತ್ತಿದೆ. ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಯತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಮಂತ್ರೀಶ ಕೇಳಯ್ಯ ನಿನ್ನೋಳು, ಓ ಮಂತ್ರೀಶ ಕೇಳಯ್ಯ ನಿನ್ನೋಳು, ಪೇಳುವಂತದೇನುಂಟು ಬಲ್ಲವನುಳು. ಚಿಂತಿಪ್ಪ ಜನಕ ಮುಪ್ಪಿನ ಕಾಲ, ಚಿಂತಿಪ್ಪ ಜನಕ ಮುಪ್ಪಿನ ಕಾಲ ಎಂದು ನೀ ತಿಳಿದೆಲ್ಲರ ಸಲಹಯ್ಯ. ಮಂತ್ರೀಶ ಕೇಳಯ್ಯ ನಿನ್ನೋಳು, ಕೇಳಯ್ಯ. ಮಂತ್ರಿಗಳೇ, ರಾಮ, ಸೀತಾ ಲಕ್ಷ್ಮಣ ಸಮೇತರಾಗಿ ಹೊರಟಂತಹ ನಾವುಗಳು ಅಯೋಧ್ಯೆಯಿಂದ ಹೊರವಂಟು 3 ದಿವಸಗಳ ಯಾತ್ರೆಯನ್ನೇ ಮಾಡಿದವರಿದ್ದೇವೆ. ಹೌದು. ಸರಯೂ ನದಿಯನ್ನು ಉತ್ತರಿಸಿ ಆ ಬಳಿಕ ತಮಸಾ ತೀರವನ್ನು ಸೇರಿ ಈ ಕಾಲಕ್ಕೆ ನಾವು ಬಂದು ಸೇರಿದ್ದು ಗಂಗಾ ನದಿಯ ಸಮೀಪ. ಹೌದು. ಹೊರಡುವ ಕಾಲಕ್ಕೆ ನಾವು 3 ಆದರೂ ಕೂಡ ಅಯೋಧ್ಯೆಯ ಪ್ರಜೆಗಳೆಲ್ಲರೂ ಕೂಡ ನಮ್ಮನ್ನು ಅನುಸರಿಸಿಕೊಂಡು ನಾವು ಬರುತ್ತೇವೆ, ರಾಮನಿದ್ದಲ್ಲೇ ನಾವಿರುತ್ತೇವೆ ಎನ್ನುವ ಹಾಗೆ ಬಗೆದು ನಮ್ಮ ಜೊತೆಯೇ ಬಂದವರಿದ್ದಾರೆ. ಹೌದು. ಮಂತ್ರಿಗಳೇ, ರಾಮ, ನಿಮ್ಮಿಂದೊಂದು ಉಪಕಾರ ಆಗಬೇಕಾಗಿದೆ. ಏನು? ನಮಗೇನೋ ವನವಾಸ ಎನ್ನುವುದು ಹೌದು, ಆದರೆ ನೀವು ಯಾರೂ ಅದಕ್ಕೆ ಬದ್ಧರಾದವರಲ್ಲ, ಸಿದ್ಧರಾದವರಲ್ಲ. ಹೌದು. ನಮ್ಮನ್ನು ಅನುಸರಿಸಿಕೊಂಡು ಏನೋ ಬರುತ್ತಾ ಇದ್ದೀರಿ. ಆದರೆ ಅಯೋಧ್ಯೆಯಲ್ಲಿರುವಂತಹ ನಮ್ಮ ಅಯ್ಯನನ್ನೊಮ್ಮೆ ಗಮನಿಸಬೇಕು. ವೃದ್ಧಾಪ್ಯದಲ್ಲಿದ್ದಾರೆ. ಬರುವ ಕಾಲಕ್ಕೆ ಊಟವನ್ನು ಮಾಡಲಿಲ್ಲ ಎನ್ನುವ ಹಾಗೆ ಆಡಿದವರಿದ್ದಾರೆ. ಹೌದು. ಅವರ ಆರೋಗ್ಯದ ಸ್ಥಿತಿ ಈ ಕಾಲಕ್ಕೆ ಏನಾಗಿದೆ ಅಂತ ನಾವು ಆಲೋಚಿಸುವುದಕ್ಕೆ ಸಾಧ್ಯವಿಲ್ಲ. ಮಂತ್ರಿಗಳಾದಂತಹ ನೀವು ಸನಿಹದಲ್ಲಿರ್ತಾ ಇದ್ದರೆ ಯಾವುದಾದರೊಂದು ವಿಧವಾದಂತಹ ಶೈತ್ಯೋಪಚಾರಾದಿಗಳನ್ನು ಮಾಡುತ್ತಾ ಅವರನ್ನು ನೋಡಿಕೊಂಡಿರಬಹುದಿತ್ತು. ಆದರೆ ತಂದೆ ಆಡಿದ್ರಲ್ಲ, ರಥಾರೋಹಿಯಾಗಿ ಅವರನ್ನು ಕರೆದುಕೊಂಡು ಹೋಗಬೇಕು ಎನ್ನುವ ಹಾಗೆ. ಹೌದು. ಹಾಗಾಗಿ ನಮ್ಮ ಜೊತೆ ಬಂದವರಿದ್ದೀರಿ. ಪಯಣದ ಮೇಲೆ ಪಯಣವನ್ನು ಮಾಡಿ 3 ದಿವಸಗಳನ್ನು ನಾವು ಕಳೆದವರಿದ್ದೇವೆ. ಹೌದು. ಆದರೆ ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ತಾವು ಅಯೋಧ್ಯೆ ಕಡೆಗೆ ಸಾಗಬೇಕು. ಭರತ ಶತ್ರುಘ್ನರನ್ನಾದಷ್ಟು ಶೀಘ್ರವಾಗಿ ಬರಹೇಳುವುದರ ಮೂಲಕವಾಗಿ ಅಯೋಧ್ಯೆಯ ಸಿಂಹಾಸನದಲ್ಲಿ ಭರತನನ್ನು ಕುಳಿತುಕೊಳ್ಳಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಅಯೋಧ್ಯೆಗೆ ಅರಾಜಕತೆ ಎನ್ನುವುದು ಯಾವ ಕಾಲಕ್ಕೂ ಬರಬಾರದು. ಭರತ ರಾಜನಾಗಿ ಮೆರೆಯುವ ಕಾಲಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಸರಿಯಾಗಿ ಸಾಗಿಸಿಕೊಳ್ಳುವುದರ ಮೂಲಕವಾಗಿ ಮಂತ್ರಿಗಳಾಗಿದ್ದುಕೊಂಡು ಅವನಿಗೆ ಉಪದೇಶಾದಿಗಳನ್ನು ಮಾಡಿ ಮತ್ತೊಮ್ಮೆ ದಶರಥ ಭೂಪಾಲ ಯಾವ ರೀತಿಯಾಗಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದನೋ ಅದೇ ಅಯೋಧ್ಯೆ ಭರತನ ಆಳ್ವಿಕೆಯಲ್ಲಿ ಆಗುವ ಹಾಗೆ ತಾವು ನೋಡಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ರಾಮ, ಅಯೋಧ್ಯೆಯಿಂದ ಹೊರಟಂತಹ ನಾನು ತಂದೆಯ ಅಂದರೆ ಮಹಾರಾಜರ ಅಪ್ಪಣೆಯನ್ನು ಪಡೆದು ನಿಮ್ಮೊಂದಿಗೆ ಸೇರಿಕೊಂಡು ರಥರೂಢನಾಗಿ ನಾವು ಬಂದವರಲ್ವೇ? ಹೌದು. ಇಂದು ಹೇಳುತ್ತೀ ಈ ರಥವನ್ನು ಹಿಂದಿರುಗಿಸಿ ಪುನಃ ಅಯೋಧ್ಯೆಯತ್ತ ಮನ ಮಾಡಿ. ಸರಿ ರಾಮ, ಚಿಕ್ಕಂದಿನಿಂದಲೇ ನೀವು ಬೆಳೆದು ಬಂದದ್ದನ್ನು ನೋಡಿದವನು ನಾನು. ಆದರೆ ಇಂದು ಈ ದಟ್ಟ ಅಡವಿಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗಲು ನನ್ನಿಂದ ಸಾಧ್ಯವಾಗುತ್ತಿಲ್ಲವಲ್ಲ. ಒಂದು ವೇಳೆ ನಾನು ಹಿಂದಿರುಗಿದೆ ಅಂತ ಆದರೆ ತಂದೆ ತಾಯಿಯರಿಗೆ ಆ ಜನಪದಕ್ಕೆ ಏನೆಂದು ಉತ್ತರಿಸಲಿ? ಅವರ ಮುಖವನ್ನು ಹೇಗೆ ನೋಡಲಿ?
ಆದ್ದರಿಂದ ಖಂಡಿತವಾಗಿಯೂ ಹೇಳುತ್ತೇನೆ, ಏನು? ಹಿಂದಿರುಗಲಾರೆ. ನಿನ್ನನ್ನು ಬಿಟ್ಟು, ನಿಮ್ಮನ್ನು ಬಿಟ್ಟು ಹಿಂದಿರುಗಲಾರೆ. ಮಂತ್ರಿಗಳೇ, ರಾಮ, ಆ ಭಾವುಕತೆ ಬರುವುದು ಸಹಜವೇ ಹೌದು. ಆದರೆ ನಮ್ಮಯ್ಯನನ್ನೊಮ್ಮೆ ನೋಡಿಕೊಳ್ಳಬೇಕಲ್ಲವೇ? ಹೇಗಿದ್ದವರು ಹೇಗಾಗಿದ್ದಾರೆ ಈ ಪರಿಸ್ಥಿತಿಯಲ್ಲಿ? ಮಾತೆ ನುಡಿದ ಕಾಲಕ್ಕೆ ನೆಲಕ್ಕುರುಳಿದವರಿದ್ದಾರೆ. ಹೌದು. ನಾನು ಬರುತ್ತೇನೆ ಅಂತ ನನ್ನನ್ನು ಅನುಸರಿಸಿಕೊಂಡೇ ಮನೆಯ ಹೊಸ್ತಿಲಿನ ತನಕ ಅವರೂ ಬಂದವರಿದ್ದಾರೆ. ಅಯೋಧ್ಯೆಯನ್ನೇ ನಾವು ನೆನೆದೆ ಅಂತ ಆದರೆ ಅಲ್ಲೇನಾಗಿರಬಹುದು ಅಂತ ಆಲೋಚಿಸುವುದಕ್ಕೆ ಸಾಧ್ಯ ಇಲ್ಲ. ಅವರ ಜೊತೆಯಲ್ಲಿ ಇಷ್ಟೂ ವರ್ಷ ಇದ್ದವರು ತಾವಲ್ವೇ? ನೀವು ಅವರ ಬಳಿಯಲ್ಲಿ ಇಲ್ಲ ಅಂತಾದರೆ ಅವರಿಗೆ ಮತ್ತಷ್ಟು ದುಃಖವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಅಲ್ಲಿಯ ತನಕ ಬಿಟ್ಟು ಮತ್ತೆ ಹಿಂತಿರುಗಿ ಬರಬೇಕು ಅಂತ ಅಯ್ಯನ ಅಪ್ಪಣೆಯಾದದ್ದಲ್ವೇ ತಮಗೆ? ಹಾಗಾಗಿ ದಯವಿಟ್ಟು ತಾವು ಅಯೋಧ್ಯೆಯ ಕಡೆಗೆ ಸಾಗಬೇಕು. ಅಯ್ಯ ರಾಮ, ಇದುವರೆಗೆ ನಾನು ನಿನ್ನ ಬಗ್ಗೆ ಚಿಂತನೆ ಮಾಡುತ್ತಾ ಇದ್ದೆ. ನೀನು ಏನು ಅನ್ನುವುದನ್ನು ಇಲ್ಲಿ ತೋರಿಸಿಕೊಟ್ಟೆ. ಪುನಃ ದಶರಥ ಮಹಾರಾಜರನ್ನ ನನಗೆ ಜ್ಞಾಪಿಸುವುದರ ಮುಖಾಂತರ ಅತ್ತ ಹೋಗುವ ಬಗ್ಗೆ ಯೋಚನೆಯನ್ನು ಮಾಡುವಂತಹ ರೀತಿಯಲ್ಲಿ ನನ್ನನ್ನು ಮುಂದಿಟ್ಟೆ ಅಲ್ಲ. ಸರಿ, ಖಂಡಿತವಾಗಿಯೂ ಹೋಗುತ್ತೇನೆ. ಆದರೆ ನೀವು ಗಂಗಾ ನದಿಯನ್ನು ದಾಟಿ ಮುಂದೆ ಹೋಗುವುದನ್ನು ನೋಡುತ್ತಾ ನಾನು ಅಯೋಧ್ಯೆಯತ್ತ ಮನ ಮಾಡುತ್ತೇನೆ. ಹಾಗಾದರೆ ಗಂಗಾ ನದಿಯನ್ನು ಉತ್ತರಿಸುವುದರ ತನಕ ನೀವೆಲ್ಲರೂ ಬರುತ್ತೀರಿ ಅಂತಾಯಿತು. ಮತ್ತೆ ತಡೆ ಯಾಕೆ? ಸಾಗೋಣ. ಪಡೋದಿಕ್ಕು ನಿನ ಗಯ್ಯ ವರುಣಪ್ಪ, ಪಡೋದಿಕ್ಕು ನಿನ ಗಯ್ಯ ವರುಣಪ್ಪ, ದೊಡ್ಡ ಕಡಲಿ ಗೋಡೆಯ ನೀನೇ ವರುಣಪ್ಪ, ದೊಡ್ಡ ಕಡಲಿ ಗೋಡೆಯ ನೀನೇ ವರುಣಪ್ಪ, ಬಿಡದೆ ಬೇಡುವೆ ವಯ್ಯ ವರುಣಪ್ಪ, ಬಿಡದೆ ಬೇಡುವೆ ವಯ್ಯ ವರುಣಪ್ಪ, ನಮ್ಮ ಒಡಲಿಗಿಯುವ ನೀನೆ ವರುಣಪ್ಪ. ಪಡೆದಿಕ್ಕು ನಿನಗಯ್ಯ ವರುಣಪ್ಪ, ದೊಡ್ಡ ಕಡಲಿ ಗೊಡೆಯ ನೀನೆ ವರುಣಪ್ಪ. ವರುಣದೇವ, ಇದು ಗುಹನ ಮೊದಲಾಗಿ ವಂದನೆಗಳು. ಆ ಕಡಲಿಗೂ ಈ ನೀರಿಗೂ ಒಡೆಯ ನೀನು ತಾನೆ. ನಾವಿರುವುದೇ ಈ ಗಂಗೆಯ ಆಶ್ರಯದಲ್ಲಿ. ಈ ನೀರನ್ನೇ ಆಶ್ರಯವಾಗಿರಿಸಿಕೊಂಡು ಜೀವನವನ್ನು ಮಾಡುವಂತಹ ನಾವಿಕರು ನಾವು. ವರುಣದೇವ, ನಿನ್ನ ದಯೆ ನಮಗಿಲ್ಲ ಅಂತಾದರೆ ನಮ್ಮ ಜೀವನವೇ ಬರಡಾದೀತು. ಹಾಗಾಗಿ ಇದು ಮತ್ತೊಮ್ಮೆ ನಿನ್ನ ಪಾದಗಳಿಗೆ ವಂದಿಸ್ತಾ ಇದ್ದೇನೆ. ಹಿಂದೊಂದು ಕಾಲ ಇತ್ತು. ಈ ಗುಹ ಅಯೋಧ್ಯ ಚಕ್ರವರ್ತಿ ದಶರಥ ಮಹಾರಾಜನ ಸಾರಥಿಯಾಗಿದ್ದ. ಸಾರಥಿಯಾಗಿ ನಾವಿರುವರು ಅದೆಷ್ಟೋ ಕಡೆಗಳಲ್ಲಿ ಸಂಚರಿಸ್ತಾ ಇದ್ದೆವು. ನಾನು ಕೇವಲ ಸಾರಥಿಯಾಗಿ ಇದ್ದುದು ಮಾತ್ರವಲ್ಲ, ಚಕ್ರವರ್ತಿಗಳಿಗೆ ನನ್ನಲ್ಲಿ ಅದೆಷ್ಟು ಆತ್ಮೀಯತೆ, ಅದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಾವೀರ್ವರು ಸಂಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದು ದಿನ ನಮ್ಮ ಚಕ್ರವರ್ತಿಗಳು ಅಂತರಂಗದ ಬೇಗುದಿಯನ್ನು ನನ್ನಲ್ಲಿ ಹಂಚಿಕೊಳ್ಳುತ್ತಾ ಇದ್ದರು. ಏನಿದ್ದರೇನು ಗುಹ, ಚಕ್ರವರ್ತಿಯಾಗಿ ಸಕಲ ಭಾಗ್ಯಗಳಿದ್ದರೇನು, ಮಕ್ಕಳ ಭಾಗ್ಯ ಒಂದಿಲ್ಲವಲ್ಲ ಎಂಬುದಾಗಿ ಕೊರಗುತ್ತಾ ಇದ್ದರು. ಯಾವಾಗ ಒಬ್ಬನಿಗೆ ಮಕ್ಕಳ ಭಾಗ್ಯ ಇಲ್ಲ ಅಂತ ಆಯ್ತೋ ಆತನ ಜೀವನವೇ ಶೂನ್ಯ ಎಂಬುದಾಗಿಯೂ ಹೇಳುತ್ತಾ ಇದ್ದರು. ಆ ಸಂದರ್ಭದಲ್ಲಿ ಕಾಲ ಬಂದಾಗ
ಎಲ್ಲವೂ ಕೂಡ ಒದಗುತ್ತದೆ, ದೇವರು ಕಲ್ಪಿಸ್ತಾನೆ ಎಂಬುದಾಗಿ ಅವರಿಗೆ ಸಮಾಧಾನದ ಮಾತುಗಳನ್ನು ಆಡುತ್ತಾ ಇದ್ದೆ. ದಿನಗಳು ಕಳೆದವು. ದಶರಥ ಮಹಾರಾಜರು ಕೈಕೆಯನ್ನು ವಿವಾಹವಾದರು. ಅವ್ವೆಗೆ ಸಾರಥ್ಯದ ಪ್ರಾವೀಣ್ಯತೆ ಇತ್ತಂತೆ. ಅವರು ಇರುವರು ರಥದಲ್ಲಿ ಸಂಚರಿಸುತ್ತಿರುವಾಗ ಸಾರಥಿಯಾದಂತಹ ನಾನು ಅವರೊಂದಿಗಿರುವುದು ಅವರಿಗೇನು ಕಿರಿಕಿರಿ ಆಯಿತೋ ಏನೋ. ಏನೇ ಇರಲಿ, ಒಂದು ದಿನ ಚಕ್ರವರ್ತಿಗಳು ನನ್ನಲ್ಲಿ ಆಡಿದಂತಹ ಮಾತು, ಗುಹಾ, ನಿನಗೆ ವಯಸ್ಸಾಗಿದೆ, ನಿನಗೆ ನಿವೃತ್ತಿಯನ್ನು ಘೋಷಿಸುತ್ತೇನೆ ಎಂಬುದಾಗಿ. ಚಕ್ರವರ್ತಿಗಳು ಘೋಷಣೆ ಮಾಡಿದ್ದು ಮಾತ್ರವಲ್ಲ, ಅದ್ಧೂರಿಯಾದಂತಹ ಸಮಾರಂಭವನ್ನು ಮಾಡಿ ಶೃಂಗಬೇರಪುರ ಎಂಬಂತಹ ಪ್ರದೇಶವನ್ನು ನನಗೆ ಉಂಬಳಿಯಾಗಿ ಕೊಟ್ಟರು. ಅಂದಿನಿಂದ ಇಂದಿನವರೆಗೂ ಕೂಡ ಈ ಶೃಂಗಬೇರಪುರದಲ್ಲಿ ನಮ್ಮವರಿಗೆ ನಾಯಕನಾಗಿ ಈ ನದಿಯನ್ನು ದಾಟಿಸುವಂತಹ ಕಾಯಕದಲ್ಲಿ ತೊಡಗಿರುವ ನಾವಿಕನೇ ನಾನು. ದಿನಗಳು ಕಳೆದಂತೆ ಒಂದು ವಿಚಾರವನ್ನು ಕೇಳಿ ಬಂದೆ. ಏನು? ಮಹಾರಾಜರಿಗೆ ಮಕ್ಕಳಾಯಿತಂತೆ. ಪುತ್ರೋತ್ಸವದಲ್ಲಿ ಭಾಗಿಯಾಗಬೇಕು ಎಂಬಂತಹ, ಮಹಾರಾಜರ ಪುತ್ರೋತ್ಸವದಲ್ಲಿ ಭಾಗಿಯಾಗಬೇಕೆಂಬಂತ ಆಸೆ ನನ್ನಲ್ಲಿ ಹೆಚ್ಚಾಯಿತು. ನೇರವಾಗಿ ಅಯೋಧ್ಯೆಯನ್ನು ಸೇರಿದೆ. ನನ್ನನ್ನು ಕಂಡಾಕ್ಷಣ ದಶರಥ ಮಹಾರಾಜರು ಆಡಿದಂತಹ ಮಾತು ಮತ್ತೇನಲ್ಲ, ಗುಹಾ, ನೀನಾಡಿದ ಮಾತು ಸತ್ಯವಾಯಿತು. ದೇವರು ಇಂದು ನನಗೆ ಒಂದಲ್ಲ ಎರಡಲ್ಲ 4 ಮಕ್ಕಳನ್ನು ಕರುಣಿಸಿದರು ಎಂಬುದಾಗಿ ಅತ್ಯಂತ ಆನಂದದಿಂದ ನನ್ನನ್ನು ತಬ್ಬಿದರು, ಸಂತೋಷಗೊಂಡರು. ಅದರೊಂದಿಗೆ ನಾನೂ ಕೂಡ ಹರ್ಷಿತನಾದೆ. ದಿನಗಳು ಕಳೆದಂತೆ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾ ಇದ್ದಂತೆ 4 ಪುತ್ರರಲ್ಲಿ ದೊಡ್ಡವನಾದಂತಹ ಹಿರಿಯನಾದಂತಹ ರಾಮನ ಕಾರ್ಯಗಳು ಏನು ಸಾಮಾನ್ಯವಾದುದೇ? ಖಂಡಿತವಾಗಿಯೂ ಅಲ್ಲ. ಬಲಾಢ್ಯರಾದಂತಹ ತಾಟಕಿ ಮೊದಲಾದಂತಹ ದಾನವರನ್ನು ಕೊಂದನಂತೆ. ಕಾಲಿಡುತ್ತಿದ್ದಂತೆ ಶಿಲೆಯೊಂದು ಹೆಣ್ಣಾಗಿ ಮೇಲೆ ಬಂತಂತೆ. ಸಾಮಾನ್ಯರಿಗೂ ಹೆದೆ ಏರಿಸುವುದಕ್ಕೆ ಸಾಧ್ಯವಾಗದಂತಹ ಶಿವಧನಸ್ಸನ್ನು ಮೇಲೆತ್ತಿದ ಕ್ಷಣ ಶಿವಧನಸ್ಸು ತುಂಡಾಗಿ ಕೆಳಗೆ ಬಿದ್ದಂತೆ. ಪರಶುರಾಮನಿಗೆ ಎದೆಯನ್ನು ಕೊಟ್ಟಂತಹ ಮಹಾ ಪರಾಕ್ರಮಿ. ಹೀಗೆ ಒಂದೇ ಎರಡೇ ಅದೆಷ್ಟೋ ಮಹಾ ಸಾಧನೆಗಳನ್ನು ಮಾಡಿದಂತಹ ರಾಮ ಸಾಮಾನ್ಯ ಮನುಷ್ಯನಲ್ಲ, ದೇವತಾ ಸ್ವರೂಪಿ. ಆ ದೇವರನ್ನು ಕಾಣಬೇಕು ಎಂಬಂತಹ ಹಂಬಲ ನನ್ನಲ್ಲಿ ಆಗ್ತಾ ಇದೆ. ರಾಮನಿಗೆ ಪಟ್ಟಾಭಿಷೇಕ ಎಂಬಂತಹ ಮಾತು ಕೇಳಿ ಬಂತು. ಆದರೆ ಆ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭ ನನಗೆ ಒದಗಿ ಬರಲಿಲ್ಲ. ಏನೇ ಆಗಿರಲಿ, ನನ್ನ ಮನಸ್ಸಿನಲ್ಲಿರುವಂತಹ ಆ ದೇವನನ್ನು ಕಾಣಬೇಕು ಎಂಬಂತಹ ಬಯಕೆ ನನ್ನಲ್ಲಿದೆ. ಇಂದಲ್ಲ ನಾಳೆಯಾದರೂ ಆ ದೇವನನ್ನು ನಾನು ಕಾಣುತ್ತೇನೆ. ಅದ್ಯಾರು ಬರುತ್ತಿರುವುದು? ಮುಂದೆ ಸಾಗೋಣ ಸ್ವಾಮಿ. ಯಾರು? ಈ ಜನಸಾಗರದ ಮಧ್ಯದಲ್ಲಿ ಓರ್ವರು ನೀವಿದ್ದೀರಿ. ನಿಮ್ಮನ್ನು ನೋಡಿದರೆ ಮಹಾನ್ವಿತನಾಗಿ ಕಾಣುತ್ತೀರಿ. ಎಂತಹ ವಯೋವೃದ್ಧರು ಕೂಡ ನಿಮ್ಮನ್ನು ಕಂಡಾಗ ಶಿರವಾಗಿ ನಮಸ್ಕರಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ. ಸ್ವಾಮಿ, ಏನು ನೀವು ಯಾರು ತಿಳಿಸುವಿರಾ? ಅಯ್ಯ, ನಿನ್ನನ್ನು ಕಾಣುವಾಗ ಈ ಪ್ರದೇಶದಲ್ಲಿ ವಾಸಿಸುವವನೇನು ಎನ್ನುವುದು ಸ್ಪಷ್ಟವಾಗಿ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ನೀ ಕೇಳಿರಬಹುದು, ಅಯೋಧ್ಯೆ ಎನ್ನುವ ಹಾಗೆ. ಕೇಳಿದ್ದೇನೆ. ಅಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಇರುವ ದಶರಥ ಭೂಪಾಲ. ತಿಳಿದಿದ್ದೇನೆ. ಆ ದಶರಥ ಭೂಪಾಲನ ಮಗ ನಾನು, ರಾಮ. ನೀನು ರಾಮನೇ? ಹೌದು. ಓ ದೇವರೇ, ಎನ್ನಯ ಕುಲದೇವೇಶ ರಾಮಚಂದ್ರ ರಾಮ
ರಾಮಚಂದ್ರ 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 ಪಾದವನ್ನು ಕಂಡು ಧನ್ಯನಾದೆ ಪಾದವನ್ನು ಕಂಡು ಧನ್ಯನಾದೆ ರಾಮಚಂದ್ರ ಮಾನವಾಧಿಪತಿ ನೀನು ರಾಮಚಂದ್ರ ಮಾನವಾಧಿಪತಿ ನೀನು ರಾಮಚಂದ್ರ ರಾಜ್ಯವನ್ನು ಬಿಟ್ಟು ಪೋಪುದಲ್ಲಿ ರಾಮಚಂದ್ರ ಎನ್ನಯ ಕುಲದೇವೇಶ ರಾಮಚಂದ್ರ ರಾಮ ರಾಮ ಸ್ವಾಮಿ. ಅಯ್ಯ. ಓ ದೇವರೇ, ನಿಮ್ಮ ಪಾದಗಳಿಗೆ ವಂದಿಸ್ತಾ ಇದ್ದೇನೆ. ಹೇಳಯ್ಯ. ಶ್ರೀರಾಮಚಂದ್ರ ನೀವು ಎಂಬುದಾಗಿ ನಾನು ತಿಳಿದುಕೊಂಡಾಗ ನಿಮ್ಮ ದರ್ಶನದ ಭಾಗ್ಯ ನನಗೆ ದೊರಕಿತು ಎಂತಾದಾಗ ನನಗೆ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ ಸ್ವಾಮಿ. ಅರೆ ಕ್ಷಣ ನನಗೆ ಇದು ಕನಸೋ ಭ್ರಮೆಯೋ ಅಥವಾ ನನಸೋ ಎಂಬುದಾಗಿ ಆಗುತ್ತಾ ಇದೆ. ಯಾಕೆಂದರೆ ಅನುದಿನವೂ ಅನುಕ್ಷಣವೂ ಕೂಡ ರಾಮನನ್ನು ಕಾಣಬೇಕು ಎಂಬಂತಹ ಹಂಬಲ ತುಡಿತ ನನ್ನ ಮನಸ್ಸಿನಲ್ಲಿತ್ತು. ಸರಿ ದೇವರೇ, ನಿನ್ನನ್ನು ಕಂಡಾಗ ಏನು ಮಾಡಬೇಕು, ಏನು ಎತ್ತ ಹೋಗಬೇಕು, ಏನು ಮಾಡಬೇಕು ಒಂದು ತೋಚುತ್ತಾ ಇಲ್ಲ ಸ್ವಾಮಿ. ಮನಸ್ಸಿನಲ್ಲಿ ಗಲಿಬಿಲಿ, ಮತ್ತೊಂದೆಡೆಯಲ್ಲಿ ಸಮಾಧಾನದ ಭಾವನೆ. ಸರಿ ದೇವರೇ, ನೀವು ಅಯೋಧ್ಯೆಯಿಂದ ಇಲ್ಲಿಗೆ ಬಂದಿರಿ. ನೀವು ಬಂದಾಕ್ಷಣ ನಿಮ್ಮ ಪಾದ ಈ ಶೃಂಗಬೇರಪುರವನ್ನು ಸ್ಪರ್ಶಿಸಿದಾಗ ಪಾವನವಾಯಿತು ಸ್ವಾಮಿ. ಕೇವಲ ಈ ಪ್ರದೇಶ ಮಾತ್ರ ಅಲ್ಲ, ನನ್ನೊಂದಿಗಿರುವಂತಹ ನಮ್ಮವರು ಸಂತುಷ್ಟರಾಗಿದ್ದಾರೆ. ಅವರಲ್ಲಿಯೂ ಕೂಡ ಧನ್ಯತಾ ಭಾವನೆ ಕಾಣುತ್ತಾ ಇದೆ. ಇಂದಾದರೂ ನನ್ನ ಮನಸ್ಸಿನ ಕರೆಯೇ ನಿನಗೆ ಕೇಳಿಸಿತಲ್ಲ ಸ್ವಾಮಿ. ಸಾಕ್ಷಾತ್ ಭಗವಂತನನ್ನು ಕಂಡಂತಹ ನಾನೇ ಧನ್ಯ 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 ಸ್ವಾಮಿ. ಏನು ನಿಮ್ಮಿಗೂ ಪಟ್ಟಾಭಿಷೇಕ ಎಂಬುದಾಗಿ ಕೇಳಿದೆ. ಪಟ್ಟಾಭಿಷೇಕ ಆದ ನಂತರ ನೀವು ಈ ಕಾನನಕ್ಕೆ ಬಂದಿದ್ದೀರಾ ಸ್ವಾಮಿ. ಯಾಕೆ ಸ್ವಾಮಿ? ಮಾತ್ರವಲ್ಲ, ನಿಮ್ಮ ವೇಷಭೂಷಣವನ್ನು ಗಮನಿಸಿದರೆ ರಾಜಕುವರನ ವೇಷದಲ್ಲಿ ಇಲ್ಲ. ಪಟ್ಟಾಭಿಷಿಕ್ತನಾದಂತಹ ದೊರೆಯ ವೇಷಭೂಷಣ ಕಾಣಿಸ್ತಾ ಇಲ್ಲ. ಕೇವಲ ಜಟಾವಲ್ಕರಧಾರಿಯಾಗಿದ್ದೀರಿ ಸ್ವಾಮಿ. ಯಾಕೆ ಸ್ವಾಮಿ ಹೀಗೆ? ಯಾಕೆ ಸ್ವಾಮಿ ಎತ್ತ ಕಡೆ ಹೋಗ್ತಾ ಇದ್ದೀರಿ ತಿಳಿಸುವಿರಾ? ನೀನು ಗುಹನಲ್ವೇ? ಹೌದು ಸ್ವಾಮಿ. ಶರಣ ಗುಹನೆ ಬಾಬಾ ಯಾರರಿಯದಂದದಿ ಶರಣ ಗುಹನೆ ಬಾಬಾ ಯಾರರಿಯದಂದದಿ ಯಾರರಿಯದಂದದಿಯೇ ನಮ್ಮ ಭರದಿ ಮೂವರ ನದಿಯ ಕರೆಗೆ ದಾಟಿಸೋ. ನಮ್ಮ ಭರದಿ ಮೂವರನ್ನು ನದಿಯ ಕರೆಗೆ ದಾಟಿಸೋ. ತರುಣಿಯುದಯವಾದರಿಲ್ಲಿ ತರುಣಿಯುದಯವಾದರಿಲ್ಲಿ ತವರು ಕಂಡರೆ ಸುಮ್ಮನಿರದೆ ಮಾಳ್ಪರು ಚಲವ ಬರುವೆ ಬರು
ಶರಣ ಗುಹನೆ ಬಾಬಾ ಅಯ್ಯ ದೇವರೇ, ನಿನ್ನ ಭಕ್ತಿಯ ಭಾವಕ್ಕೆ ನಾ ಸಂತುಷ್ಟಿಗೊಂಡವನಿದ್ದೇನೆ. ಕಾನನದಲ್ಲಿರುವುದಾದರೂ ಕೂಡ ನಾನೇನು ಎನ್ನುವುದನ್ನು ಅರಿತುಕೊಂಡು ನನ್ನನ್ನು ಆರಾಧನಾ ಭಾವದಿಂದಲೇ ನೀನು ನೋಡುವುದಕ್ಕೆ ತೊಡಗಿದವನಿದ್ದಿ. ಹೌದು ಸ್ವಾಮಿ. ಅಯೋಧ್ಯೆ ಆಗು ಹೋಗುಗಳನ್ನೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡೇ ಜೀವನವನ್ನು ಸಾಗಿಸುತ್ತಾ ಇದ್ದಿ ಎನ್ನುವ ಹಾಗೆ ನಿನ್ನ ಮಾತಿನ ಧ್ವನಿಯಿಂದ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಪಟ್ಟಾಭಿಷೇಕವಾಗಬೇಕಿತ್ತು. ಆದರೆ ಪಟ್ಟಾಭಿಷೇಕವಾಗುವಂತಹ ಸಮಯದಲ್ಲಿ 14 ವರ್ಷಗಳ ವನವಾಸ ದೀಕ್ಷೆಯನ್ನು ನಾ ಕೈಗೊಂಡವನಿದ್ದೇನೆ. ಹೌದೇ? ನನ್ನ ಜೊತೆಯಲ್ಲಿರುವವಳು ಮಡದಿಯಾದಂತಹ ಸೀತೆ, ನನ್ನನ್ನು ಅನುಸರಿಸಿಕೊಂಡು ಬಂದವ ನನ್ನ ತಮ್ಮನಾದಂತಹ ಲಕ್ಷ್ಮಣ. ನಾವು ಮೂವರು 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸುವುದಕ್ಕಾಗಿ ಹೊರಟವರು. ಆದರೆ ಏನು, ನಾವು ಹೊರಡುವ ಕಾಲಕ್ಕೆ ಸಮಸ್ತ ಅಯೋಧ್ಯೆ ನಮ್ಮ ಜೊತೆ ಆಗಮಿಸುವುದಕ್ಕೆ ತೊಡಗಿತು. ನಿನ್ನಿಂದೊಂದು ಉಪಕಾರವಾಗಬೇಕಯ್ಯ. ನನ್ನಿಂದ ಉಪಕಾರವೇ ಸ್ವಾಮಿ? ಹೌದು. ಅಯೋಧ್ಯೆಯ ಅನ್ನದ ಋಣ ನನ್ನಲ್ಲಿ ಈಗಲೂ ಕೂಡ ಇದೆ ಸ್ವಾಮಿ. ಸರಿ, ನನ್ನ ದೇವರಿಗೆ ಏನು ಮಾಡಬೇಕು ಎಂಬುದನ್ನು ತಿಳಿಸಿದರೆ ನಾನು ಆ ಕ್ಷಣವೇ ಮಾಡಿಕೊಡುತ್ತೇನೆ. ಒಂದು ಕ್ಷಣವೂ ಕೂಡ ಸೈರಿಸದೆ ನಿಮ್ಮ ಸೇವೆಯಲ್ಲಿ ನಾನು ತೊಡಗುತ್ತೇನೆ. ಏನು ಸ್ವಾಮಿ, ಏನು ಮಾಡಬೇಕು? ಅದುವೇ ಹೌದು ಅಂತಾದರೆ ನಮಗೆ ಮೂವರಿಗೆ ಈ ದಡದಿಂದ ಆ ದಡಕ್ಕೆ ಹೋಗಬೇಕು ಅಂತಾದರೆ ನಮ್ಮನ್ನು ಈ ನದಿಯನ್ನು ಉತ್ತರಿಸಿ ಆ ಕಡೆಗೆ ಸಾಗಬೇಕಾಗ್ತದೆ. ನಮ್ಮ ಜೊತೆಯಲ್ಲಿ ಹಲವು ಮಂದಿಗಳಿದ್ದಾರೆ. ಅವರು ಯಾರೂ ನಮ್ಮ ಜೊತೆ ಬರುವವರಲ್ಲ. ಬರುತ್ತೇವೆ ಎನ್ನುವ ಹಾಗೆ ಅವರು ಆಡುವುದಂತೂ ಸತ್ಯ. ಆದರೆ ವನವಾಸ ಎನ್ನುವುದಿರುವುದು ನಮಗೆ ಮೂವರಿಗೆ, ನನಗೆ ಮಾತ್ರ. ಆದರೂ ನನ್ನನ್ನು ಅನುಸರಿಸಿಕೊಂಡು ಬಂದಂತಹ ಸೀತೆ ಹಾಗೂ ಲಕ್ಷ್ಮಣನಿಗೆ ಮಾತ್ರ. ಇವರು ನನ್ನ ಜೊತೆಯಲ್ಲೇ ಬಂದರು ಅಂತಾದರೆ ವನವಾಸವನ್ನು ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಿನ್ನಿಂದೊಂದು ಕೆಲಸವಾಗಬೇಕು. ಸೂರ್ಯ ಉದಯಿಸುವುದಕ್ಕಿಂತ ಮೊದಲಾಗಿ ನಮ್ಮನ್ನು ಮೂವರನ್ನು ಈ ದಡದಿಂದ ಆ ದಡಕ್ಕೆ ದಾಟಿಸುವ ವ್ಯವಸ್ಥೆಯನ್ನು ಮಾಡುತ್ತೀಯಾ? ಸ್ವಾಮಿ, ಈ ಹೊತ್ತು ನೋಡಿದಿರಾ? ಏನು? ಸಂಜೆಯೇ ಆಗುತ್ತಾ ಇದೆ. ಹೌದು. ನಾನು ಒಂದು ವಿಚಾರವನ್ನು ನಿಮ್ಮಲ್ಲಿ ಭಿನ್ನಯಿಸಬಹುದೇ? ಏನದು? ಈ ರಾತ್ರಿ ಈ ನಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ಬೆಳಗಾಗುವಾಗ ನಿಮ್ಮ ಪ್ರಯಾಣವನ್ನು ಮುಂದುವರಿಸುವಿರಾ? ಈ ದಿನ ದೇವರ ಪಾದ ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಈ ಭಕ್ತನಿಗೆ ಒದಗಿಸುವಿರಾ ಸ್ವಾಮಿ? ನಿನ್ನ ಗೃಹವನ್ನು ನಮಗೆ ಸೇರುವುದಕ್ಕಾಗುವುದಿಲ್ಲ. ಆದರೆ ಈ ಶೃಂಗಬೇರಪುರದಲ್ಲೇ ಮರದ ಅಡಿಗೆ ಅಲ್ಲಿ ನಾವು ವಾಸಿಸುತ್ತೇವೆ. ಹೌದು. ನಾವಿಲ್ಲೇ ಮಲಗಿಕೊಂಡಿರ್ತೇವೆ. ಸೂರ್ಯೋದಯವಾಗುವ ಮೊದಲು ನಮ್ಮನ್ನು ಮೂವರನ್ನು ಕೂಡ ದಾಟಿಸುವ ಹೊಣೆಗಾರಿಕೆ ನಿನಗೆ ಬಿಟ್ಟದ್ದು. ಖಂಡಿತವಾಗಿಯೂ ಸೂರ್ಯೋದಯ ಆದ ಆ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಆ ದಡವನ್ನು ಸೇರಿಸ್ತೇನೆ. ಪ್ರಾತಃ ಕಾಲವಾದಂತಹ ಸಮಯದಲ್ಲಿ ನಮ್ಮ ಮೂವರನ್ನೂ ಕೂಡ ಗುಹಾ ಆ ಬದಿಗೆ ಸೇರಿಸಿದವನಿದ್ದಾನೆ. ಹಾಗಾದರೆ ನಮ್ಮ ಯಾತ್ರೆ ಎಲ್ಲಿಗೆ ಹೋಗೋಣ ಎನ್ನುವ ಹಾಗೆ ಆಲೋಚಿಸುತ್ತಿರುವ ಸಮಯದಲ್ಲಿ ಭರದ್ವಾಜರ ಆಶ್ರಮ ಎನ್ನುವುದು ನಮಗೆ ಪ್ರಾಪ್ತವಾಯಿತು. ಅವರೇ ಸೂಚಿಸಿದ್ರಲ್ಲ ನಮಗೆ ಮುಂದೆ ವಾಸಿಸುವುದಕ್ಕೆ ಸರಿಯಾದಂತಹ ಒಂದು ವಾಸಸ್ಥಳ ಇದೆ ಎನ್ನುವ ಹಾಗೆ. ಯಾವುದದು? ಚಿತ್ರಮಯವಾಗಿರುವ ಚಿತ್ರಮೂರುತಿಗಳನ್ನು ಚಿತ್ರಕೂಟಕ್ಕೆ ಮುನಿಪ ಕಳುಹಿಸಿದ ನಂದು ಚಿತ್ರಮಯವೆಸೆವನವ ಚಿತ್ರವನಗಳ ನೋಡಿ ಚಿತ್ರಮಯವೆಸೆವನವ ಚಿತ್ರವನಗಳ ನೋಡಿ
ಮನೆಯಲ್ಲಿ ಇರುತ್ತಿದ್ದರವರು ಸೀತಾ ಲಕ್ಷ್ಮಣ ಸಮೇತನಾಗಿ ಭರದ್ವಾಜರ ಆಶ್ರಮವನ್ನು ಸೇರಿಕೊಂಡ ಕಾಲಕ್ಕೆ ಕೈ ಸನ್ನೆಯ ಮೂಲಕವಾಗಿ ಸೂಚನೆಯನ್ನು ಕೊಟ್ಟವರಿದ್ದಾರೆ. ನೀವು ಸೇರಬೇಕಾದ ಸ್ಥಳ ಯಾವುದು ಎನ್ನುವ ಹಾಗೆ. ಬಂದು ಬಂದು ನೋಡಿದೆವು ಅಂತಾದರೆ ಚಿತ್ರಮಯವಾಗಿರುವಂತಹ ಪರ್ವತ ಶ್ರೇಣಿಗಳಿಂದ ಕಂಗೊಳಿಸಬಹುದಾದಂತಹ ಈ ರಮ್ಯವಾದಂತಹ ಪ್ರದೇಶ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಪರ್ವತಗಳಲ್ಲೆಲ್ಲದಲ್ಲಿಯೂ ಕೂಡ ವಿಶೇಷವಾದಂತಹ ಶಿಖರ ಹೊಂದಿರುವ ಕಾರಣದಿಂದಲೇ ಇದು ಚಿತ್ರಕೂಟ ಅಂತ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ಚಿತ್ರಕೂಟದಲ್ಲಿ ಭರದ್ವಾಜರಾಡಿದ ಹಾಗೆ ನಮ್ಮ ಜೀವನವನ್ನು ಸಾಗಿಸೋಣ. ಮಂತ್ರಿ ಮಮ ಬಾಲಕರನಲ್ಲಿ ಬಿಟ್ಟು ಬಂದೆ, ಕಾಂತೆ ಜಾನಕಿ ನಡೆದು ಹೋದಳೆ ಮುಂದೆ. ಬರುವ ಸಮಯಕ್ಕೆ ರಾಮ ಕರೆದು ದೇದಗೆ ನಿನ್ನ ಬರುವೆನೆಂದನೆ ಹಂಬಲವ ತೊರೆದನೇನೈ. ರಾಮ ರಾಮ ಯಾರು? ಮಂತ್ರೀಶ. ವಂದಿಸಿಕೊಂಡಿದ್ದೆ. ರಾಮನೊಂದಿಗೆ ಹೋದವರಲ್ವೇ ತಾವು? ರಾಮನೊಂದಿಗೆ ಹೋಗಿ ಬರಿಗೈಯಲ್ಲಿ ಬಂದಿದ್ದೀರಾ? ರಾಮ ಎಲ್ಲಿ ಮಂತ್ರೀಶ? ರಾಮನನ್ನು ಎಲ್ಲಿ ಬಿಟ್ಟು ಬಂದೆ? ಅವನೊಂದಿಗೆ ಹೋದಂತ ಸೀತಾ ಮಿಥಿಲೆಯ ರಾಜಕುವರಿ ಬರಿಗೈಯಲ್ಲಿ ನಡಕೊಂಡೇ ಕಾರಿನಲ್ಲಿ ಹೋದಳೆ. ಒಂದಿಗೆ ಲಕ್ಷ್ಮಣ. ಇವರೆಲ್ಲ ಕಾಡನ್ನು ಸೇರಿದ್ರೆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳು, ಮೃಗಜಾತಿಯವುಗಳು, ಅವುಗಳ ಉಪಟಳ ಇವರಿಗೆ ಬಾಧಿಸಲಾರದೆ ಹೋಯಿತೆ. ಮಂತ್ರೀಶ ಮಹಾರಾಜ, ಒಂದಿಗೆ ಹೋದವ ನೀನು ಬರಿಗೈಯಲ್ಲಿ ಬಂದು ಸುಮ್ಮನೆ ನಿಂತಿರಬೇಕಂತಾದ್ರೆ ಆಶ್ಚರ್ಯ ಆಗುತ್ತದೆ. ಮಂತ್ರೀಶ, ಯಾಕೆ ಮಾತಾಡುವುದಿಲ್ಲ? ಏಕೆ ನಿಂದಿರುವೆ ಮಂತ್ರಿ? ಬುದ್ಧಿಗಳೆಲ್ಲ ಆ ಕಡೆಗಾಯಿತಲ್ಲ. ಕೌಸಲ್ಯಲ್ಲಿದ್ದಾಳು ಕರೆಸು ಮಂತ್ರಿ, ಕೈಕೆಯೋ ಬರಲಿ ಹೇಳೋ. ಏಕೆ ನಿಂತಿರುವೆ ಮಂತ್ರಿ? ಅಯ್ಯ ಮಂತ್ರೀಶ. ಮಹಾರಾಜ, ಬಹಳ ಸಮಯದಿಂದ ಮಾತನಾಡುತ್ತಾ ಇದ್ದೇನೆ. ಎಷ್ಟು ಮಾತಾಡಿದರೂ ಮಾತು ಬಾರದವನಂತೆ ನಿರುತ್ತರನಾಗಿ ಕುಳಿತುಕೊಂಡಿದ್ದೀಯ. ಇದು ರಾಮನನ್ನು ಕಾಣದೆ ನನ್ನ ಕಣ್ಣು ಮಂಜಾಗುತ್ತಾ ಉಂಟು. ರಾಮನ ಕೊನೆಗಳಿಗೆಯಲ್ಲಿ ಒಂದು ತುತ್ತು ಅನ್ನವನ್ನೂ ನನಗೆ ಕೊಡದೆ ಹೊರಟು ಹೋದ. ಆ ರಾಮನು ಭಾವಿಸ್ತಾ ಇದ್ದ ಹಾಗೆ ಸುತ್ತಮುತ್ತ ನೋಡುತ್ತಾ ಇದ್ರೆ ನನ್ನ ಬಳಿಯಲ್ಲಿ ಯಾರೂ ಇಲ್ಲ. ಕೌಸಲ್ಯೆ ಎಲ್ಲಿದ್ದಾಳೋ? ನನ್ನ ಮಡದಿ ಸುಮಿತ್ರ ಎಲ್ಲಿದ್ದಾಳೋ? ಕೈಕೇಯಿ, ಭರತ ಶತ್ರುಘ್ನರು ಬಳಿಯಲಿಲ್ಲ. ಮಂತ್ರೀಶ ಮಹಾರಾಜ, ಕೈಕಾಲು ನಡುಗುತ್ತಾ ಉಂಟು. ರಾಮನನ್ನು ಕಾಣದೆ ಮಾತಾಡುವುದಕ್ಕಾಗುವುದಿಲ್ಲ. ನಾಲಗೆಯು ತೊದಲ್ತಾ ಉಂಟು. ಮಹಾರಾಜ, ಎಲ್ಲಿ ರಾಮ, ಎಲ್ಲಿ ಲಕ್ಷ್ಮಣ, ಎಲ್ಲಿ ಸೀತಾ, ಭರತ, ಶತ್ರುಘ್ನ, ಕೌಸಲ್ಯ, ಸುಮಿತ್ರ? ಅಯ್ಯೋ ಅಯ್ಯೋ, ರಾಮ 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 ರಾಮ. ಧಾರಿಣಿ ಪದಿ ಮಾತು ಮಾತಾಡಿದ
ಬಿಚ್ಚಿ ನಾಲಗೆ ಸೆಳೆದು ದಂತದಡಿಯಾರಿದವು ರಕ್ತದೋದರಣಿಗಳು ಶ್ವಾಸ ಸಂಚಾರವಿಲ್ಲದೆ ಹೋಯಿತು ಶ್ವಾಸ ಸಂಚಾರವಿಲ್ಲದೆ ಹೋಯಿತು ಕಾಂತನೇಕೆ ಮಾತನಾಡನಯ್ಯಯ್ಯೋ ಏನಾಯ್ತು ಸ್ವಾಮಿ ಮಾತಾಡಿ. ಈತಗಿಂತ ಮರಣ ಬಂದಿತೇತ ಕೈಯೋ ಅಂತುರೂಪಿನಂತ ದೇಹವಯ್ಯಯ್ಯೋ ನಮ್ಮೋಳ್ ಅಂತರಂಗವಂತಮೋ ಅಯ್ಯಯ್ಯೋ ಅಗಡ ಕಾಂತನೇಕೆ ಮಾತನಾಡನು ಅಯ್ಯೋ ಅಯ್ಯೋ ಪ್ರಭೋ ಪ್ರಭೋ ಏನಾಯ್ತು ಸ್ವಾಮಿ ಏನಾಯ್ತು ಮಾತಾಡಿ ನೀವು ಮಾತಾಡಿ. ನೀವು ಯಾಕೆ ಮಾತನಾಡುತ್ತಾ ಇಲ್ಲ? ರಾಮ 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 ಎಂಬುದಾಗಿ ಉಚ್ಚಾರವನ್ನಾರು ಉಚ್ಚರಿಸುತ್ತಾ ಇದ್ರಿ. ಆದರೆ ಈ ಹೊತ್ತಿಗಾಗುವಾಗ ನೋಡುತ್ತೇನೆ ನಿಮ್ಮ ಕಣ್ಣು ಗುಡ್ಡೆಗಳೆರಡೂ ಮೇಲೆ ಹೋಗಿದೆ, ಮಾತನಾಡುತ್ತಿಲ್ಲ. ನಿಮ್ಮ ಮೈಯನ್ನು ಸವರಿದೆ ಎಂತಾದರೆ ಮೈ ತಣ್ಣಗಾಗಿ ಹೋಗಿದೆ. ಶ್ವಾಸ 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 ಚಲಿಸುತ್ತಾ ಇಲ್ಲ. ಅಯ್ಯೋ ಅಯ್ಯೋ ಏನು ಮಾಡಿಬಿಟ್ಟೆ ನಾನು, ಏನು ಮಾಡಿಬಿಟ್ಟೆ. ಉಜ್ವಲವಾದಂತಹ ಭವಿಷ್ಯವನ್ನು ನಾನು ಕಟ್ಟಿಕೊಳ್ಳುತ್ತೇನೆ ಎಂಬುದಾಗಿ ಭಾವಿಸಿದ್ದವಳು. ಆದರೆ ನನ್ನ ಅಂತಹ ಒಂದು ಮಾತಿನಿಂದ ಈ ಹೊತ್ತಿಗಾಗುವಾಗ ಮಧುವಣಗಿತ್ತಿಯಂತೆ ಶೃಂಗರಿಸಲ್ಪಡಬೇಕಾದಂತಹ ನಮ್ಮ ಈ ಅಯೋಧ್ಯೆ ಸ್ಮಶಾನವಾಯ್ತಲ್ಲ, ಮೌನವಾಗಿದೆ. ನೀವು ಮಾತನಾಡಲಿಲ್ಲ ಅಂತಾರೆ ನಮಗೂ ಕೂಡ ಕೈಕಾಲುಗಳು ಆಡುವುದಿಲ್ಲ ಸ್ವಾಮಿ, ಆಡುವುದಿಲ್ಲ. ಒಮ್ಮೆ ಮಾತನಾಡಿ ಸ್ವಾಮಿ. ಸ್ವಾಮಿ ನೋಡಿ, ನಾನೇ ಬೇಕಾದರೆ ಹೋಗಿ ರಾಮನನ್ನು ಕರೆತರ್ತೇನೆ. ಒಮ್ಮೆ ಕಣ್ಣು ಬಿಡಿ, ಒಮ್ಮೆ ಮಾತನಾಡಿ ಸ್ವಾಮಿ. ನೀವು ನನ್ನ ಮೇಲಿಟ್ಟಂತಹ ಅತಿಯಾದ ಪ್ರೀತಿಯೇ ಈ ಹೊತ್ತಿಗಾಗುವಾಗ ನನ್ನ ಕೈಯಾರೆ ನನ್ನ ಮಾಂಗಲ್ಯವನ್ನು ಕಿತ್ತೊಸೆಯುವಂತಾಗಿದೆ. ಹಣೆಯಲ್ಲಿರುವಂತಹ ಕುಂಕುಮ ಕಾಣುತ್ತಾ ಇರುವಂತಹ ಸಂದರ್ಭದಲ್ಲಿ ನಾನಿನ್ನೂ ಜೀವಂತವಾಗಿದ್ದೇನೆ ಕೈಕೇಯಿ ಎಂಬುದಾಗಿ ಹೇಳಿದಿರಲ್ಲ. ನೋಡಿ, ನಿಮ್ಮ ಪ್ರೀತಿಯ ಮಾಡದಿ ಕೈಕೇಯಿ ನಾನು ಬಂದಿದ್ದೇನೆ. ಒಮ್ಮೆ ಕಣ್ಣು ತೆರೆಯಿರಿ ಸ್ವಾಮಿ. ನಾನು ಮಾಡಿದ್ದು ತಪ್ಪಾಯಿತು, ಅದಕ್ಕೆ ಇಂತಹ ಘೋರ ಶಿಕ್ಷೆ ಯಾಕೆ? ಬೇಡ ಸ್ವಾಮಿ, ನನ್ನ ಕೈಯಾರೆ ನನ್ನ ಅಂತಹ ಮಾಂಗಲ್ಯವನ್ನು ಕಳಿಸಿಕೊಂಡೆ. ಬೇಕಾ ನನಗೆ ನನ್ನ ಅಂತಹ ಈ ದುರ್ವಿಧಿಯಿಂದ, ನನ್ನ ಅಂತಹ ಒಂದು ಆಸೆಯಿಂದ ಈ ಹೊತ್ತಿಗೆ ಅಯೋಧ್ಯ ಮಂದಿಗೆಲ್ಲರಿಗೂ ಕೂಡ ಖಳನಾಯಕಿಯಾಗಿ ಕಾಣುತ್ತಾ ಇದ್ದೇನೆ ನಾನು. ಸ್ವಾಮಿ ನೀವು ಮಾತನಾಡಬೇಕು ಸ್ವಾಮಿ, ಎದ್ದೇಳಿ ಸ್ವಾಮಿ. ಅಯ್ಯೋ ಅಯ್ಯಯ್ಯೋ ಏನಾಗಿ ಹೋಯ್ತು. ಕಾಂತನ ಮೈಯಲ್ಲಿ ಬಿದ್ದ ಕಾಂತೆಯರಿಂತಳುತ್ತಿರಲು ಬಂದ ಮುನಿ ಸಂತೈಸಲು ಬೇಕೆನ್ನುತ್ತ ಚಿಂತಿಸುತ್ತಿಹ ಬಾಲೆಯಗೆ ನಯದ್ಯೋಪೇದ ಬಾಲೆಯರಿರ ಕೇಳಿ ಬಲು ಕ್ಲೇಶದಿಂದ ನೀವು ಗೋಳಿಟ್ಟು ಮೊರೆ ಇಡಲೇಕೆ ಕೇಳಿದ ಜನರು ಮತ್ತೇನು ಬೇಡುವರು? ಉಪಾಲರಿಗಿದು ಯೋಗ್ಯವಲ್ಲ. ಅಯೋಧ್ಯ ಸಾಮ್ರಾಜ್ಞರೇ, ಗುರುಗಳೇ, ಯಾಕೆ ಹೀಗೆ ದುಃಖಿಸುತ್ತೀರಿ? ಯಾಕೆ ನಮ್ಮವರು ಮಾತನಾಡುತ್ತಾ ಇಲ್ಲ ಗುರುಗಳೇ. ಬದುಕಿನಲ್ಲಿ ಎದುರಾಗುವಂತ ವಾಸ್ತವಿಕತೆಯನ್ನು ಧೈರ್ಯವಾಗಿ ಸ್ವೀಕರಿಸಲ್ವೇ ಈ ಕಾಲಕ್ಕೆ ಹೊಣೆ. ಆ ಧೈರ್ಯ ಇಲ್ಲ. ಯಾಕೆ ಈ ಮಾತನ್ನು ಆಡುತ್ತೇನೆ ಅಂತಂದರೆ, ಒಂದು ಮರದಿಂದ ಹಣ್ಣು ಕೆಳಕ್ಕೆ ಬೀಳುತ್ತದೆ ಅಂತ ಆದರೆ ಮತ್ತೆ ಮರಳಿ ಅದು ಮರಕ್ಕೆ ಸಿಕ್ಕುವುದಿಲ್ಲ ಎನ್ನುವ ವಾಸ್ತವಿಕತೆಯನ್ನು ಅರಿತುಕೊಂಡೇ ಜೀವನದಲ್ಲಿ ನಾವು ಸಾಗಬೇಕಾಗುತ್ತದೆ. ಹೌದು. ಅಯೋಧ್ಯಾಧೀಶನೆನಿಸಲ್ಪಟ್ಟಂತಹ ದಶರಥ ಚಕ್ರವರ್ತಿ
ರಾಮನ ಅಗಲುವಿಕೆಯಿಂದ ಹತ್ತು ಮಡಿದು ಹೋದರು ಎನ್ನುವ ವಾಸ್ತವಿಕತೆಯನ್ನು ತಿಳಿದೂ ಕೂಡ ಅವರ ದೇಹದ ಮೇಲೆ ಬಿದ್ದು ಅಳುತ್ತಾ ಕುಳಿತರೆ ಸತ್ತವರು ಮರಳಿ ಬರುವುದಕ್ಕೆ ಸಾಧ್ಯವೇ? ಸ್ವಾಮಿ, ನೀವು ಗುರುಗಳಲ್ವೇ? ನೀವು ಏನಾದರೂ ಮಾಡಿ ಸ್ವಾಮಿ. ಮಡಿದವರನ್ನು ಬದುಕಿಸುವುದಕ್ಕೆ ಬರುವುದಿಲ್ಲ ಎನ್ನುವುದನ್ನು ಮರ್ತ್ಯಲೋಕದಲ್ಲಿ ಹುಟ್ಟಿಕೊಂಡಂತ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಮರ್ತ್ಯಲೋಕದಲ್ಲಿ ಹುಟ್ಟಿಕೊಂಡವರ ಜೊತೆಯಲ್ಲೇ ಮೃತ್ಯು ತಾನಾಗಿ ಜೊತೆಯಾಗಿ ಬರುತ್ತಾ ಇರುತ್ತದಂತೆ. ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಿ. ಏನು? ಮಳೆಗಾಲ ಕಳೆದ ಬಳಿಕ ಮಳೆ ಬೀಳುವುದಕ್ಕಾಗಿ ಆಕಾಶದಲ್ಲಿ ಮುಗಿಲು ತುಂಬಿದಂತಹ ಹೊತ್ತಿಗೆ ಮಳೆ ಬರುವುದು ಬೇಡ ಅಂತ ತಡೆ ಹಿಡಿದು ನಿಲ್ಲಿಸುವುದಕ್ಕೆ ಬಿಡುವುದಿಲ್ಲ. ಆ ಮಳೆ ಬಂದೇ ಬಿಡುತ್ತದೆ, ಗಾಳಿ ಬೀಸುತ್ತದೆ, ಮಿಂಚುಗಳು ಸಿಡಿಲುಗಳು ತಾನಾಗಿ ಕಾಣಿಸಲ್ಪಡುತ್ತದೆ. ಇದು ಒಂದು ಬೇಡ, ಅದು ಈಗ ನಿಲ್ಲಿಸಬೇಕು ಅಂತ ಯಾರೋ ಒಬ್ಬನು ಅದಕ್ಕಾಗಿ ಕೈ ಚಾಚಿ ನಿಲ್ಲಿಸುವುದಕ್ಕೆ ಪ್ರಯತ್ನ ಪಟ್ಟ ಅಂದ್ರೆ ಅವನು ಮೂರ್ಖ ಅಂತ ಹೇಳಬೇಕಾಗುತ್ತದೆ. ಸರಿ, ಯಾಕೆ ಈ ಕಠೋರವಾದ ಮಾತನ್ನು ನಾನು ಆಡಿದೆ ಅಂತಂದ್ರೆ, ಯಾಕೆ ಬದುಕಿನಲ್ಲಿ ಎದುರಾದಂತಹ ಈ ದುಸ್ಥಿತಿಯನ್ನ, ದುಃಖಕರಿತವಾದಂತಹ ಈ ಸ್ಥಿತಿಯನ್ನು ನಾವು ಒಪ್ಪಿಕೊಳ್ಳಬೇಕನ್ನು ಹೊರತುಪಡಿಸಿದ್ರೆ ಮತ್ತಾವುದು ನಮಗೆ ಉಳಿದಿಲ್ಲ. ಆದ್ದರಿಂದ ಹೊಣೆಯರಿತ ರಾಣಿಯರಾಗಿ ನೀವು ವ್ಯವಹರಿಸಬೇಕು. ಹೊಣೆ ಏನು ಅಂತ ನಾನು ಆಡುತ್ತೇನೆ. ಏನು ಸ್ವಾಮಿ ನಮ್ಮ ಹೊಣೆ? ಈ ತೆರದೊಳು ನಾನ ನೀತಿಯ ಬೇಡು ಸುನೀತೆಯರನ್ನೊಡಂಬಡಿಸಿ ಭೂತಳಾಧಿಪನ ಕೈಲದೋಳಿಟ್ಟು ಭರತನಿಗೆ ಇದ್ದಾದ ವಿಗೋಲೆಯ ಅಟ್ಟಿದರು. ಮಕ್ಕಳಿಲ್ಲದ ಕಾಲದಲ್ಲೇ ದಶರಥ ಭೂಪತಿ ಮಡಿದಿದ್ದಾರೆ ಅಂತ ದುಃಖ ಪಡುವುದಕ್ಕೇನೂ ಇಲ್ಲ. ಯಾರಿಗೆ ಏನು ಎದುರಾಗುತ್ತದೋ ಅದನ್ನು ಸ್ವೀಕರಿಸುವಷ್ಟೇ ನಮಗೆ ಸಾಧ್ಯವಾಗುವುದು. ಸರಿ, ಆದ್ದರಿಂದ ಮಕ್ಕಳಿಲ್ಲದೇ ಇದ್ದಂತಹ ಕಾಲದಲ್ಲಿ ಮಡಿದಂಥ ದಶರಥ ಚಕ್ರವರ್ತಿಯ ಅಂತ್ಯಷ್ಟಿಯನ್ನು ಮಾಡುವುದಕ್ಕಾಗಿ ಮಕ್ಕಳಿರುವ ತನಕ, ಮಕ್ಕಳು ಬರುವ ತನಕ ನಾವು ಕಾಯಬೇಕಾದದ್ದಿದೆ. ಹೌದು. ಅದಕ್ಕಾಗಿ ವ್ಯವಸ್ಥಿತವಾಗಿ ತೈಲ ಭಾಂಡದಲ್ಲಿ ಶವವನ್ನು ಇಡುವ ಮೂಲಕವಾಗಿ ಮುಂದೆ ಮಕ್ಕಳು ಬರುವ ತನಕ ನಾವು ಕಾಯಬೇಕಾದದ್ದಿದೆ. ಸರಿ, ಅದಕ್ಕಾಗಿ ನಾನು ಆಜ್ಞಾಪಿಸುವವನಿದ್ದೇನೆ. ತೈಲ ಭಾಂಡದಲ್ಲಿ ಶವವನ್ನು ಇಟ್ಟದ್ದಾದರೆ ಆ ಬಳಿಕ ಅದನ್ನು ಮಂತ್ರಿಗಳಿಗೆ ನಾನು ಆಜ್ಞಾಪಿಸುತ್ತೇನೆ. ಸರಿ, ತೈಲ ಭಾಂಡದಲ್ಲಿ ಶವವನ್ನು ಇರಿಸಿದ ಬಳಿಕ ಭರತನಿಗಾಗಿ ನಾನು ಆಮಂತ್ರಣವನ್ನು ಕಳಿಸುತ್ತೇನೆ. ಭರತ ಚಕ್ರವರ್ತಿ ಮರಳಿ ಬಂದ ಬಳಿಕ, ಭರತನು ಇಲ್ಲಿಗೆ ಬಂದ ಬಳಿಕ ಅವನ ಮೂಲಕವಾಗಿ ಔರ್ಧ್ವದೈಕಾದಿ ಕ್ರಿಯೆಗಳನ್ನು ಮಾಡಿಸುವುದಕ್ಕೆ ನಾನೇ ಮುಂದಾಗಿ ನಿಲ್ಲುತ್ತೇನೆ. ಮುಂದೆ ಏನಾಗಬೇಕೋ ಅದನ್ನು ನಾನು ಮಾಡಿಸ್ತೇನೆ. ನೀವು ಹೇಳಿದ ಹಾಗೆ ಮಾಡ್ತೇನೆ. ಅದಕ್ಕಾಗಿಯೇ ಭರತನಿಗೆ ನಾನು ಓಲೆಯನ್ನ ಕಳಿಸ್ತೇನೆ. ಸರಿ ಸ್ವಾಮಿ. ಆ ದಿವಸ ರಾತ್ರಿಯಲ್ಲಿ ಸ್ವಪ್ನವೈ ಮನನಿಧಿ ಬರದಾಗ ಕಾಣುತ್ತ ಮಾನವಾದಿ ಬಗೆನು ನಡೆಯಿತು ಕಾಣೆನಿಯೋದು. ಅಯೋಧ್ಯೆಯಿಂದ ಕೇಕೆಗೆ ತಲುಪಿ ವರ್ಷಗಳು ಅದೆಷ್ಟೋ ಸಂದು ಹೋದವು. ಆದರೆ ಈ ಭರತನಿಗೆ ಭಯ ಎಂಬುವುದು ಹುಟ್ಟಿರಲಿಲ್ಲ. ಆದರೆ ಇಂದಿನ ದಿನಕ್ಕೆ ಕಂಡಂತಹ ದುಸ್ವಪ್ನ ಭರತನನ್ನೇ ನಡುಗಿಸುವಂತಾಯಿತಲ್ಲ. ದುಸ್ವಪ್ನದಲ್ಲಿ ಕಾಣಬಾರದನ್ನೆಲ್ಲ ಕಂಡಂತಹ ನಾನು ಎಚ್ಚೆತ್ತುಗೊಂಡಂತಹ ಕಾಲಕ್ಕೆ ಅಯೋಧ್ಯೆಯಿಂದ ಆಳುಗಳು ಬಂದಿದ್ದಾರೆ ಅಂತ ಆಡಿದ್ರು. ಆ ಆಳುಗಳನ್ನೇ ಮಾತನಾಡಿಸಿದಾಗ ನನ್ನ ಮಾತಿಗೆ ಏನೊಂದು ಉತ್ತರವನ್ನು ಕೊಡದೆ ಕೇವಲ ಓಲೆಯನ್ನು ಕೊಟ್ಟವರಿದ್ದಾರೆ. ಓಲೆಯಲ್ಲಿ ಏನಿರಬಹುದು ಅಂತ ತೆರೆದು ನೋಡಿದೆ ಅಂತಾದರೆ, ಭರತ, ಅಯೋಧ್ಯೆಯ ಸಮಸ್ತ ಪ್ರಜೆಗಳು ನಿನಗಾಗಿ ಕಾಯುತ್ತಿದ್ದಾರೆ, ಆದಷ್ಟು ಬೇಗ ಬಾ ಎಂಬುದಾಗಿ ಬರೆದಿದೆ. ಬರೆದವರು ಗುರು ವಸಿಷ್ಠರು. ಗುರುಗಳಾದ ವಸಿಷ್ಠರ ಮುದ್ರೆಯುಳ್ಳಂತಹ ಓಲೆ. ಹಾಗಿದ್ರೆ ನನಗೆ ಕಾಣಿಸಿಕೊಂಡಂತಹ ಕನಸು
ಈ ಓಲೆಗೂ ಏನಾದರೂ ಸಮನ್ವಯ ಉಂಟೆ? ಚಿಂತಿಸುವುದಕ್ಕೆ ಸಮಯ ಇದಲ್ಲ ಎಂದರಿತು ಶತ್ರುಘ್ನಲ್ಲಿ ವಿಚಾರಗಳನ್ನು ತಿಳಿಸಿದವನಿದ್ದೇನೆ. ಅಜ್ಜನವರಲ್ಲಿಯೂ ಮಾವನವರಲ್ಲಿಯೂ ಆಶೀರ್ವಾದವನ್ನು ಪಡೆದು ಶೀಘ್ರಗಾಮಿ ಕುದುರೆಗಳನ್ನು ಏರಿಕೊಂಡು ಅಯೋಧ್ಯೆ ಕಡೆ ಸಾಗುತ್ತೇನೆ. ಬಂದು ತಲುಪಿದ್ದೇ ಅಯೋಧ್ಯೆಯನ್ನು ನೋಡಿದ್ರೆ ನಾನು ಹೋದಾಗ ಇರುವಂತಹ ಅಯೋಧ್ಯೆ ಇಂದು ನನಗೆ ಕಾಣುತ್ತಿಲ್ಲ. ಸುಮಂಗಳಕರವಾದ ಯಾವುದೇ ಒಂದು ಘಟನೆಗಳು ಇಲ್ಲಿ ಕಾಣುತ್ತಾ ಇಲ್ಲ. ಹಾಗಿದ್ರೆ ಅಪ್ಪನಾದ ದಶರಥ ಮಹಾರಾಜರನ್ನು ಕಾಣೋಣ ಅಂದ್ರೆ ಅವರೂ ಕಾಣುತ್ತಾ ಇಲ್ಲ. ನನಗೆ ಓಲೆಯನ್ನು ಬರೆದವರು ಗುರುಗಳಲ್ವೇ? ಆದ್ದರಿಂದ ನನ್ನ ಈ ಮನದ ದುಗುಡವನ್ನು ಹೇಳಿಕೊಳ್ಳುವುದಕ್ಕಾಗಿ ಗುರು ವಸಿಷ್ಠರ ಕಡೆ ಸಾಗುತ್ತೇನೆ. ಧರಣಿ ಬಾಲಕ ವೃದ್ಧಾಪ್ಯತೆ ನಮ್ಮನಗಲಿದ ತರಳನಿ ಯೋಚಿಸು ಪರಿಯ. ಕಳೆದ ಹಿಂದೆ ನಡೆಯಲ್ಪಟ್ಟಂತಹ ಘಟನೆಯೊಂದನ್ನು ನೆನಪಿಸಿಕೊಂಡು ಶಂಬರಾಸುರನ ವಧೆಯ ಕಾಲದಲ್ಲಿ ಪಡೆಯಲ್ಪಟ್ಟಂತಹ ಉಭಯ ವರಗಳಿತ್ತಂತೆ. ಆ ವರಗಳನ್ನು ಆ ಕಾಲಕ್ಕೆ ತನ್ನಲ್ಲಿಯೇ ಇಟ್ಟುಕೊಂಡಿದ್ದಳು. ಯಾಕೆಂದ್ರೆ ತನಗೆ ಈ ಹೊತ್ತಿನಲ್ಲಿ ಬೇಡ ಅಂತ ನಿನ್ನಮ್ಮ ಆಡಿದ್ರಂತೆ. ಆ ವರಗಳನ್ನು ಅದನ್ನು ಈಗ ಕೊಡಬೇಕು ಅಂತ ಕೇಳಿದರಂತೆ. ಏನು ಗುರುಗಳೇ? ನನ್ನ ಮಗನಾದಂತಹ ಭರತನಿಗೆ ಯೌವರಾಜ್ಯಾಭಿಷೇಕವಾಗಬೇಕು, ಅಧಿಕಾರ ಸಿಕ್ಕಬೇಕು ಅಂತ ಕೇಳಿದ್ರು. ನನಗೆ ಪಟ್ಟಾಭಿಷೇಕ, ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಅಂತ ಕೇಳಿದ್ರು. ಎನಗಾಗಿ ಶ್ರೀರಾಮವನಿಗೆ ನರಳಿದ ಮೇಲೆ ಸಡಗರದ ಪಟ್ಟಾಭಿಷೇಕ ನಿಯುಕ್ತವಾಗಿ ರಾರಾಜಿಸಬೇಕಾದಂತಹ ರಾಮಚಂದ್ರ ಅದೆಲ್ಲವನ್ನು ತ್ಯಜಿಸಿ ವನವಾಸವನ್ನು ಮಾಡಿದವನಿದ್ದಾನೆ. ಯಾಕೆ? ನಮ್ಮ ತಾಯಿ ಕೇಳಿದ ವರಕ್ಕನುಗುಣವಾಗಿ ನನಗಾಗಿ ಪಟ್ಟವನ್ನು ಬಿಟ್ಟು ಹೋದವನಲ್ಲುವೆ. ದೇವನಿರ್ಮಿತವಾದಂತಹ ಪಾಯಸದಿಂದಲೇ ನಾವು 4 ಮಂದಿಗಳು ಜನಿಸಿದ್ದು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನಮ್ಮಲ್ಲಿ ಯಾವ ಕಾಲಕ್ಕೂ ಕೂಡ ಭಿನ್ನಾಭಿಪ್ರಾಯಗಳೆನ್ನುವುದು ಬರುವುದಕ್ಕುಂಟೆ ಹೇಳು? ಇಲ್ಲ. ಕ್ಷೇಮವೇ ದಶರಥ ಪಿತಾಗೆ